ಅವ್ರಿಗೆ ಇಲ್ಲಿ ಬದುಕಬೇಕಾಗಿದೆ, ಉದ್ಯೋಗ ಇಲ್ಲ, ನಿರುದ್ಯೋಗ ಹೆಚ್ಚಾಗ್ತಾಯಿದೆ ದಿನದಿಂದ ದಿನಕ್ಕೆ. ಈಗಾಗಲೇ 144 50ನೇ ಇದಕ್ಕೆ ಬಂದಿದ್ದೀವಿ ನಾವು ಬಡತನದಲ್ಲೇ. ನಾವು ಶ್ರೀಮಂತಿಗೆ 4 ನಂಬರ್ ಆಗಿರ್ಬೋದು ಜಗದಲ್ಲಿ. ಇದು ಹಿಂದೆ ಮನಮೋಹನ್ ಸಿಂಗ್ರ ಕಾಲದಲ್ಲೇನೋ 3ನೇ ನಂಬರ್ ಆಗಿತ್ತು ಜಗದಲ್ಲಿ ಆರ್ಥಿಕವಾಗಿ. ಆದರೆ ಪ್ರತಿಯೊಬ್ಬನ ಬದುಕು ಏನೈತಿ, ಅವ್ರ ಬದುಕು ಯಾರಿಗೆ ನಡೆದೈತಿ ಅನ್ನೋದು ನಾವು ಇವತ್ತು ಗಮನಿಸ್ಬೇಕಾಗ್ಯದ. ಯಾಕಂದ್ರೆ ಅದು 3 4 ಬಂದು ನಾವೆಲ್ಲ ಬಡತನ ಹೋಯಿತು, ನಾವೆಲ್ಲ ಶ್ರೀಮಂತರಾಗಿದ್ದೀವಿ, ಬದುಕು ಚಂದ ಆಗ್ಯದ ಅಂತಂದರೆ ಇವೆಲ್ಲ ಗಟ್ಟಿ ಆಗ್ತಾವಪ್ಪ. ಅಂದರೆ ವಿಶೇಷವಾಗಿ ಇಂಥ ಗಟ್ಟಿಗಳು ಮಾಡೋರು ಯಾರಪ್ಪ ಅಂದ್ರೆ ದುಡ್ಡಿಗಾಗಿ ಕೆಲವೊಂದಿಷ್ಟು ಆ ಮಕ್ಕಳಲ್ಲೂ ಧರ್ಮದ ಬಗ್ಗೆ ಅತಿಯಾದ ಏನೇನೋ ಹಾಕಿ ಮಾಡುವಂಥ ಕೆಲಸ. ಈಗ ರಿಪೋರ್ಟ್ಸ್ಗಳು ಬರ್ತಾ ಇದ್ದಾವೆ. ಏನಪ್ಪ ಅಂದ್ರೆ ಈ ಒಂದು ಧರ್ಮದ ನೆಲೆಗಟ್ಟಿನಲ್ಲೇ ಮತೀಯ ಹೆಸರಿನಲ್ಲ ಇಲ್ಲೇ ಗುಂಡಾಗಳು ಅವು ವ್ಯವಹಾರಗಳು ಮಾಡೋದು, ಅವು ದುಡ್ಡು ಸಂಗ್ರಹ ಮಾಡೋದು ಕೊಲೆ ಸುಲಿಗೆ ಆಗುವಂಥದ್ದು, ಅತ್ಯಾಚಾರ ಆಗುವಂಥವು ಇವೆಲ್ಲ ನಡೀತಾ ಇದ್ದಾವೆ. ಇದಕ್ಕೆಲ್ಲ ಕಾರಣ ಅಂದ್ರೆ ಇಲ್ಲಿ ದುಡ್ಡು ವರ್ತನೆ ಮಾಡಲಿಕ್ಕೆ ವರ್ಕ್ ಮಾಡಾಕತ್ತಿದೆ ಅಂತ ಹೇಳ್ತಾರೆ. ದುಡ್ಡು ಯಾರಿಗೆ ಬೇಕಪ್ಪ ಅವಶ್ಯ ಅಂದ್ರೆ ಸಹಜವಾಗಿ ಹೇಳ್ತದೆ, ಬಡತನಕ್ಕೆ ಹಸಿವಿಗೆ ದುಡ್ಡು ಬೇಕಾಗ್ತದೆ ರೀ. ಶ್ರೀಮಂತರ ಮಕ್ಕಳು ಎಲ್ಲ ಅನುಕೂಲ ಇದ್ದವರು ಇಂಥ ಕೆಲಸ ಮಾಡ್ಲಿಕ್ಕೆ ಹೋಗೋದಿಲ್ಲ ಅನುಕೂಲ ಇದ್ದಾಗ ಆರ್ಥಿಕವಾಗಿ. ಭಾಳಷ್ಟು ಜನ ಪಾಪ ಬಡ ಮಕ್ಕಳನ್ನು ಇವತ್ತು ನೋಡ್ರಿ ಸೈನ್ಯದಲ್ಲಿ ಯಾರದಾರ ಬಡ ಮಕ್ಕಳು ಅದಾರ, ನೆಕ್ಸ್ಲೈಟ್ಸ್ ಯಾರದಾರ ಅವರು ಬಡ ಮಕ್ಕಳು ಅದಾರ. ಇವತ್ತು ಈ ಧರ್ಮದ ನೆಲೆಗಟ್ಟಿನಲ್ಲಿ ಬಡದಂಥ ಜನ ಪಾಪ ಅಷ್ಟೇ ಇದ್ದಂಥವ್ರು ಅದಾರ, ಮಿಡಲ್ ಕ್ಲಾಸು ಲೋವರ್ ಮಿಡಲ್ ಕ್ಲಾಸು ಇದ್ದಾರೆ. ಇವರನ್ನು ತಮಗೆ ಬೇಕಾದಾಗ ಕೇವಲ 10% ಇದ್ದಂಥ ಈ ಜನ ಅವರು ದೇಶಭಕ್ತರನ್ನು ಮಾಡ್ತಾರೆ, ದೇಶ ವಿರೋಧಿನೂ ಮಾಡ್ತಾರೆ, ದೇಶ ದ್ರೋಹಿಗಳನ್ನು ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ. ಅದು ಗೂಂಡಾ ಪ್ರವೃತ್ತಿ ಜನ ಅಂತ ಕರೀತಾರೆ. ಹೀಗಾಗಿ ಸುಭಾಷ್ ಶೆಟ್ಟಿ ಅಂತವ್ರಾಗಿರ್ಬೋದು,